ನಮಸ್ಕಾರ. ನಿಮ್ಮ ಮುಂದೆ ಹೊಗಳಿ ನಿಮ್ಮ ಬೆನ್ನಿಂದೆ ತೆಗಳುವವರು ನಿಮ್ಮ ಸುತ್ತಮುತ್ತಲೇ ಇದ್ದಾರಾ? ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡು ಅದನ್ನೇ ನಿಮ್ಮ ವಿರುದ್ಧ ಬಳಸುವ ಹಿತೈಷಿಗಳನ್ನು ನೀವು ನೋಡಿದ್ದೀರಾ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ. ಅಂದರೆ ಮುಖದ ಮುಂದೆ ಸಿಹಿಯಾಗಿ ಮಾತನಾಡಿ ಕೆಲಸ ಕೆಡಿಸುವವರನ್ನು ದೂರವಿಡಬೇಕು. ಇಂತಹ ಎರಡು ಮುಖದ ವ್ಯಕ್ತಿಗಳು ಶತ್ರುಗಳಿಗಿಂತಲೂ ಅಪಾಯಕಾರಿ. ಇಂದು ಅವರ ಮುಖವಾಡ ಕಳಚುವ ಚಾಣಕ್ಯರ ತಂತ್ರಗಳನ್ನು ತಿಳಿಯೋಣ. 1. ಅತಿಯಾದ ಪ್ರೀತಿ ಅಪಾಯದ ಮುನ್ಸೂಚನೆ. ಎಕ್ಸೆಸಿವ್ ಸ್ವೀಟ್ನೆಸ್. ಚಾಣಕ್ಯರ ಮೊದಲ ಪಾಠ, ಅಕಾರಣವಾದ ಹೊಗಳಿಕೆ ಸುಳ್ಳಿನ ಲಕ್ಷಣ. ಯಾವುದೇ ಕಾರಣವಿಲ್ಲದೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಹೊಗಳುತ್ತಿದ್ದಾನೆ ಎಂದರೆ ಅವನಿಗೆ ನಿಮ್ಮಿಂದ ಯಾವುದೋ ದೊಡ್ಡ ಲಾಭವಾಗಬೇಕಿದೆ ಅಥವಾ ಅವನು ನಿಮ್ಮ ವಿನಾಶವನ್ನು ಬಯಸುತ್ತಿದ್ದಾನೆ ಎಂದರ್ಥ. ಚಾಣಕ್ಯನ ಪ್ರಕಾರ ಸತ್ಯ ಹೇಳುವವನು ಯಾವಾಗಲೂ ಕಹಿಯಾಗಿರುತ್ತಾನೆ, ಆದರೆ ದ್ರೋಹ ಮಾಡುವವನು ಯಾವಾಗಲೂ ಸಿಹಿಯಾಗಿಯೇ ಮಾತನಾಡುತ್ತಾನೆ. ಅತಿಯಾದ ಸಕ್ಕರೆ ಹೇಗೆ ಆರೋಗ್ಯಕ್ಕೆ ಕೆಟ್ಟದ್ದೋ, ಅತಿಯಾದ ಸಿಹಿ ಮಾತು ಕೂಡ ಸಂಬಂಧಕ್ಕೆ ಅಷ್ಟೇ ಮಾರಕ. 2. ಇತರರ ರಹಸ್ಯಗಳನ್ನು ಹಂಚಿಕೊಳ್ಳುವವರು. ಚಾಣಕ್ಯರು ಹೇಳುತ್ತಾರೆ, ಯಾರು ನಿಮ್ಮ ಮುಂದೆ ಬೇರೆಯವರ ಗುಟ್ಟನ್ನು ಹೇಳುತ್ತಾರೋ ಅವರು ಖಂಡಿತ ನಿಮ್ಮ ಗುಟ್ಟನ್ನು ಬೇರೆಯವರಿಗೆ ಹೇಳುತ್ತಾರೆ. ಇದು ಎರಡು ಮುಖದ ವ್ಯಕ್ತಿಗಳ ಅತಿ ದೊಡ್ಡ ಗುರುತು. ಅವರು ನಿಮ್ಮ ನಂಬಿಕೆಯನ್ನು ಗಳಿಸಲು ಮೊದಲು ಬೇರೆಯವರ ಬಗ್ಗೆ ಇಲ್ಲಸಲ್ಲದನ್ನು ಹೇಳುತ್ತಾರೆ. ನೀವು ನಿಮ್ಮ ರಹಸ್ಯಗಳನ್ನು ಹೇಳಿದ ತಕ್ಷಣ ಅದನ್ನು ಮಾರುಕಟ್ಟೆಯ ವಸ್ತುವನ್ನಾಗಿ ಮಾಡುತ್ತಾರೆ. ಇಂತಹವರ ಮುಂದೆ ಮೌನವಾಗಿರುವುದೇ ಚಾಣಕ್ಯನ ತಂತ್ರ. 3. ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಿಸುವವರು. ಚಾಣಕ್ಯನ ಪ್ರಕಾರ ಚಾರಿತ್ರವಂತನು ಎಲ್ಲಾ ಪರಿಸ್ಥಿತಿಯಲ್ಲೂ ಒಂದೇ ರೀತಿ ಇರುತ್ತಾನೆ, ಆದರೆ ಎರಡು ಮುಖದ ವ್ಯಕ್ತಿಗಳು ಅಧಿಕಾರ ಮತ್ತು ಹಣಕ್ಕೆ ತಕ್ಕಂತೆ ತಮ್ಮ ನಿಲುವನ್ನು ಬದಲಿಸುತ್ತಾರೆ. ಇಂದು ನಿಮ್ಮ ಪರವಾಗಿರುವವರು ನಾಳೆ ನಿಮ್ಮ ಶತ್ರುವಿನ ಪರವಾಗಿ ನಿಲ್ಲಬಹುದು. ಚಾಣಕ್ಯರು ಹೇಳುತ್ತಾರೆ, ತ್ಯಜೇತ್ ದುರ್ಜನ ಸಂಸರ್ಗಂ, ಅಂದರೆ ದುರ್ಜನವ ಸಹವಾಸವನ್ನು ತಕ್ಷಣ ಬಿಟ್ಟುಬಿಡಿ. ಇಂತಹವರನ್ನು ಬದಲಿಸಲು ಪ್ರಯತ್ನಿಸಬೇಡಿ, ಬದಲಿಗೆ ಅವರಿಂದ ಅಂತರ ಕಾಯ್ದುಕೊಳ್ಳಿ. ಅವರ ಜೊತೆಗಿನ ಸ್ನೇಹಿತವು ಹಾವಿನ ಜೊತೆಗಿನ ಆಟದಂತೆ. ನಿಮ್ಮ ಸುತ್ತ 10 ಜನ ನಕಲಿ ಸ್ನೇಹಿತರಿಗಿಂತ ನಿಮ್ಮ ಬೆನ್ನ ಹಿಂದೆ ನಿಲ್ಲುವ ಒಬ್ಬ ನಿಷ್ಠಾವಂತ ಸ್ನೇಹಿತ ಸಾಕು. ಮುಖವಾಡಗಳನ್ನು ನೋಡಿ ಮೋಸ ಹೋಗಬೇಡಿ, ಹೃದಯವನ್ನು ನೋಡಿ ಸಂಬಂಧ ಬೆಳೆಸಿ. ನಿಮ್ಮ ಜೀವನದಲ್ಲಿ ಈ ರೀತಿ ಎರಡು ಮುಖದ ವ್ಯಕ್ತಿಗಳಿಂದ ನೀವು ಮೋಸ ಹೋಗಿದ್ದೀರಾ? ಆ ಕಹಿ ನೆನಪನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಇತರರು ಎಚ್ಚರಗೊಳ್ಳಲಿ. ಮುಗ್ಧ ಮನಸ್ಸಿನಿಂದ ಎಲ್ಲರನ್ನೂ ನಂಬುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗೃತವಾಗಿರಿ. ಇದು ನಿಮ್ಮ ಚಾಣಕ್ಯ.